ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಪೂರ್ವಕಾಲವೃತ್ತಾಂತ 15ನೇ ಅಧ್ಯಾಯ 15ನೇ ವಾಕ್ಯ. ಈ ಪ್ರಮಾಣದ ನಿಮಿತ್ತವಾಗಿ ಯಹೂದ್ಯರೆಲ್ಲರಿಗೂ ಸಂತೋಷವಾಯಿತು. ಅವರು ಪೂರ್ಣ ಮನಸ್ಸಿನಿಂದ ಪ್ರಮಾಣ ಮಾಡಿ ತುಂಬ ಲವಲವಿಕೆಯಿಂದ ಯೆಹೋವನನ್ನು ಬಯಸಿದ ಕಾರಣ ಆತನು ಅವರಿಗೆ ಪ್ರಸನ್ನನಾಗಿ ಎಲ್ಲ ಕಡೆಗಳಲ್ಲಿಯೂ ಸಮಾಧಾನವನ್ನು ಅನುಗ್ರಹಿಸಿದನು. ಈ ರಾಜರುಗಳ ಪುಸ್ತಕವನ್ನು ಮತ್ತು ಪೂರ್ವಕಾಲದ ಪುಸ್ತಕಗಳನ್ನು ಓದುವಾಗ ಅನೇಕ ಅರಸರುಗಳ ಚರಿತ್ರೆಯನ್ನು ನಾವು ನೋಡ್ತೇವೆ. ಇಲ್ಲಿ ಆಸನ ಜೀವಿತದಲ್ಲಿ ನಡೆದಂತಹ ಕಾರ್ಯಗಳ ಕುರಿತಾಗಿ ನಾವು ನೋಡ್ತೇವೆ. ಆಸನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ, 2ನೇ ವಾಕ್ಯ 14:2 ಹೇಳುತ್ತೆ, ಆಸನು ತನ್ನ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದನು. ಅಬೀಯನ ಮಗನಾದಂತಹ ಆಸನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಜೀವಿಸ್ತಾನೆ. ಆದರೆ ಅವನ ತಂದೆ ದೇವರಿಗೆ ವಿರುದ್ಧವಾಗಿ ಜೀವಿಸಿರ್ತಾನೆ. ಆದರೆ ಆಸ ದೇವರಿಗೆ ಅನುಕೂಲವಾಗಿ ಒಳ್ಳೆಯ ರೀತಿಯಲ್ಲಿ ಜೀವಿಸುವುದಕ್ಕಾಗಿ ಪ್ಲ್ಯಾನ್ ಮಾಡ್ತಾನೆ. ಅವರು ಏನು ಮಾಡ್ತಾರೆ? 4ನೇ ವಾಕ್ಯ 15ನೇ ಅಧ್ಯಾಯ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡರು. ಅವರು ಆತನನ್ನು ಹುಡುಕಿದಾಗ ಆತನು ಅವರಿಗೆ ಸಿಕ್ಕಿದನು. ದೇವರ ವಾಕ್ಯ ಹೇಳ್ತದೆ, ಈ ಆಸ ದೇವರನ್ನು ಹುಡುಕುವುದಕ್ಕಾಗಿ ಪ್ಲ್ಯಾನ್ ಮಾಡ್ತಾನೆ, ದೇವರನ್ನು ಆಶ್ರಯಿಸುವುದಕ್ಕಾಗಿ ಪ್ಲ್ಯಾನ್ ಮಾಡ್ತಾನೆ. ಮುಂದಿನ ವಾಕ್ಯಗಳಲ್ಲಿ ಓದಿ 15ನೇ ವಾಕ್ಯಕ್ಕೆ ಬರುವಾಗ ನಾವು ನೋಡ್ತೇವೆ, ಅವರೆಲ್ಲರೂ ಪ್ರಮಾಣ ಮಾಡ್ತಾ ಇದ್ದಾರೆ. ಇನ್ನು ಮೇಲೆ ನಾವು ದೇವರನ್ನೇ ಆರಾಧನೆ ಮಾಡ್ತೀವಿ, ದೇವರಿಗೋಸ್ಕರ ಜೀವಿಸ್ತೇವೆ, ದೇವರ ವಾಕ್ಯದ ಪ್ರಕಾರ ಜೀವಿಸ್ತೇವೆ, ನಾವೆಲ್ಲರೂ ದೇವರಿಗೆ ವಿರುದ್ಧವಾಗಿ ಜೀವಿಸೋದಿಲ್ಲ. 12ನೇ ವಾಕ್ಯ ಓದ್ತೀವಿ. ಇದಲ್ಲದೆ ಅವರು ತಾವು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ತಮ್ಮ ಪಿತೃಗಳ ದೇವರಾದ ಯೆಹೋವನ ಭಕ್ತರಾಗುವೆವೆಂದು ಅವರು ದೇವರ ಮುಂದೆ ಪ್ರಮಾಣ ಮಾಡಿದ್ರು. ಇನ್ನು ಮೇಲೆ ನಾವು ದೇವರ ಭಕ್ತರಾಗಿರ್ತೀವಿ, ಈ ಥರ ದೇವರುಗಳನ್ನು ಆರಾಧನೆ ಮಾಡೋದಿಲ್ಲ, ನಿನ್ನ ವಾಕ್ಯಕ್ಕನುಸಾರವಾಗಿ ಜೀವಿಸ್ತೇವೆ ಎಂಬುದಾಗಿ ದೇವರ ಮುಂದೆ ಪ್ರಮಾಣ ಮಾಡಿದಂತಹ ಅವರ ಜೀವಿತದಲ್ಲಿ ಭಾಳ ಎಲ್ಲರಿಗೂ ಸಂತೋಷವಾಯಿತು. ಇಂದಿನಿಂದ ನಾವು ದೇವರನ್ನೇ ಆರಾಧನೆ ಮಾಡ್ತೀವಿ. ಅವರು ಪೂರ್ಣ ಮನಸ್ಸಿನಿಂದ ಪ್ರಮಾಣ ಮಾಡಿದರು. ಸುಮ್ಮನೆ ಯಾರ್ದೋ ಒತ್ತಾಯಕ್ಕೆ ಪ್ರಮಾಣ ಮಾಡಿದ್ದಲ್ಲ, ಆಸ ಹೇಳಿದಂತಹ ಮಾತಿಗೆ ಪ್ರಮಾಣ ಮಾಡಿದ್ದಲ್ಲ, ಅಥವಾ ಅಲ್ಲಿ ಪ್ರವಾದಿ ಬಂದು ಹೇಳಿದಾಗ ಪ್ರಮಾಣ ಮಾಡಿದ್ದಲ್ಲ. ಇವತ್ತು ಅನೇಕರು ಏನು ಮಾಡ್ತಾರೆ? ಒತ್ತಾಯದ ನಿಮಿತ್ತವಾಗಿ, ಪಾಸ್ಟರ್ ಹೇಳಿದ್ರು ಅದಕ್ಕೆ ನಾನು ಮಾಡಿದೆ, ನನ್ನ ಅಪ್ಪ ಹೇಳಿದ್ರು ಅದಕ್ಕೆ ನಾನು ಮಾಡಿದೆ, ನಮ್ಮ ಅಮ್ಮ ಹೇಳಿದ್ರು ಅದಕ್ಕೆ ನಾನು ಅದನ್ನು ಮಾಡಿದೆ. ಒತ್ತಾಯದಿಂದ ಅಲ್ಲ ದೇವರನ್ನ ಆರಾಧನೆ ಮಾಡಬೇಕಾದದ್ದು, ಪರಪ್ರೇರಣೆಯಿಂದ ಅಲ್ಲ ದೇವರನ್ನ ಆರಾಧನೆ ಮಾಡಬೇಕಾದದ್ದು. ದೇವರನ್ನು ಆರಾಧನೆ ಮಾಡಬೇಕಾದದ್ದು ಮನಸ್ಸಿನಿಂದ ಮಾಡಬೇಕು, ಪೂರ್ಣ ಮನಸ್ಸಿನಿಂದ ಮಾಡಬೇಕು. ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಆರಾಧಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತೀವಿ. ಏನೇ ಮಾಡಿದ್ರೂ ಸಹ ಅದು ಮನಪೂರ್ವಕವಾಗಿರಬೇಕು, ಪೂರ್ಣ ಮನಸ್ಸಿನಿಂದ ಆಗಿರಬೇಕು. ಇವರು ಪ್ರಮಾಣ ಮಾಡ್ತಾ ಇದ್ದಾರೆ, ಪೂರ್ಣ ಮನಸ್ಸಿನಿಂದ ಒಂದು ಪ್ರಮಾಣ ಮಾಡ್ತಾ ಇದ್ದಾರೆ. ಇನ್ನು ಮೇಲೆ ನಾವು ನಿನ್ನನ್ನು ಮಾತ್ರ ಆರಾಧಿಸ್ತೇವೆ, ಇನ್ನು ಮೇಲೆ ನಾವು ಇತರ ದೇವರುಗಳಿಗೆ ಯಜ್ಞಗಳನ್ನು ಸಲ್ಲಿಸಲ್ಲ ಅಂತ ಅವ್ರು ಹೇಳಿದಾಗ ಮಾತ್ರವಲ್ಲ, ಪ್ರಮಾಣ ಮಾಡಿದ್ದು ಮಾತ್ರವಲ್ಲ, ಅವರು ತುಂಬ ಲವಲವಿಕೆಯಿಂದ ಯೆಹೋವನನ್ನು ಬಯಸಿದ ಕಾರಣ, ತುಂಬ ಆಸಕ್ತಿಯುಳ್ಳವರಾಗಿ ಸಂತೋಷದಿಂದ ಒಳಗೊಂದು ಹೊರಗೊಂದು ಮಾಡದೆ ಹೃದಯದ ಅಂತರ್ಭಾಗದಲ್ಲಿಯೇ ಅವರು ದೇವರನ್ನು ಬಯಸಿದ್ದರಿಂದ, ದೇವರನ್ನು ಆಸೆ ಪಟ್ಟಿದ್ದರಿಂದ ದೇವರು ಅವರಿಗೆ ಪ್ರಸನ್ನನಾದನು. ದೇವರು ಅವರಿಗೆ ಎಲ್ಲ ಕಡೆಗಳಲ್ಲಿಯೂ ಸಮಾಧಾನ ಅನುಗ್ರಹಿಸಿದನು. ನನ್ನನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲೂ ಸಹ ನಾವು ಪ್ರಮಾಣ ಮಾಡಬೇಕಾದದ್ದು ಅಥವಾ ಡಿಸಿಷನ್ ತೆಗೆದುಕೊಳ್ಳಬೇಕಾದದ್ದು ಪರಪ್ರೇರಣೆಯಿಂದಲ್ಲ, ದೇವರ ಮೇಲಿರುವಂತಹ ನಂಬಿಕೆಯಿಂದ, ನಾವು ದೇವರ ಮೇಲಿರುವಂಥ ಆಶ್ರಯದಿಂದ, ದೇವರ ಮೇಲಿರುವಂಥ ಭರವಸದಿಂದ ನಾನು ಒಂದು ಪ್ರಮಾಣವನ್ನು ಮಾಡಿ ಅಥವಾ ಒಂದು ಡಿಸಿಷನ್ನ ತಗೊಂಡು ನಾವು ಲವಲವಿಕೆಯಿಂದ, ಆಸಕ್ತಿಯಿಂದ, ಉತ್ಸಾಹದಿಂದ, ಬಯಕೆಯಿಂದ ನಾವು ದೇವರನ್ನು ಹುಡುಕುವುದಾದರೆ, ಪರಪ್ರೇರಣೆ ಇಲ್ಲದೆ ನನ್ನ ಜೀವಿತದಲ್ಲಿ ನನ್ನ ದೇವರು ನನಗಾಗಿ ಅದ್ಭುತ ಮಾಡ್ತಾನೆಂಬ ನಂಬಿಕೆಯಿಂದ ಆತನನ್ನು ಹಿಂಬಾಲಿಸುವುದಾದರೆ ಖಂಡಿತವಾಗಿ ದೇವರು ನಮಗೆ ಪ್ರಸನ್ನನಾಗ್ತಾನೆ. ದೇವರು ನಮ್ಮ ಜೊತೆಯಲ್ಲಿದ್ದು ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ಆದರೆ ಇವತ್ತು ಅನೇಕರು ದೇವರನ್ನ ಆರಾಧನೆ ಮಾಡುವುದಕ್ಕೆ ಬರೋದು ಪಾಸ್ಟರನ್ನು ಮೆಚ್ಚಿಸುವುದಕ್ಕಾಗಿ, ವಿಶ್ವಾಸಿಗಳನ್ನು ಮೆಚ್ಚಿಸುವುದಕ್ಕಾಗಿ. ಅಥವಾ ನಾನು ಆರಾಧನೆಗೆ ಹೋಗಲಿಲ್ಲ ಅಂದರೆ ಪಾಸ್ಟರ್ ಏನಂತಾರೆ, ಏನು ಕೇಳ್ತಾರೆ, ಅವ್ರು ಕೇಳಿದಾಗ ನಾನು ಸುಳ್ಳು ಹೇಳೋಕ್ಕಾಗತ್ತಾ? ಹೋಗಿ ಬಂದ್ಬಿಡೋಣ, ಜಸ್ಟ್
ಫಾರ್ ಅಟೆಂಡೆನ್ಸ್, ಬಂದು ಅಟೆಂಡ್ ಮಾಡಿ ಹೋಗ್ಬಿಡೋಣ. ಅಲ್ಲ, ಈ ದಿವಸಗಳಲ್ಲಿ ನಾವು ಲವಲವಿಕೆಯಿಂದ ಆತನನ್ನು ಹುಡುಕಬೇಕು, ಲವಲವಿಕೆಯಿಂದ ತೀರ್ಮಾನ ತೆಗೆದುಕೊಳ್ಬೇಕು. ಏನೇ ಆದರೂ ಕರ್ತನಿಗಾಗಿ ನಾನು ಜೀವಿಸ್ತೇನೆ, ಏನೇ ಆದರೂ ಕರ್ತನ ಚಿತ್ತಕ್ಕೆ ವಿಧೇಯನಾಗಿ ಜೀವಿಸ್ತೇನೆ ಎಂಬ ಒಂದು ತೀರ್ಮಾನವನ್ನು ನಾವು ಮಾಡುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನಾವು ಆಶ್ರಯಿಸಿ ಮುಂದೆ ಸಾಗುವಾಗ ನಮಗಾಗಿ ಅದ್ಭುತವನ್ನು ಮಾಡ್ತಾನೆ. ಅವರು ಪೂರ್ಣ ಮನಸ್ಸಿನಿಂದ ಮಾಡಿದ್ರು. 2 ಕಾರ್ಯಗಳನ್ನು ಅವರು ಮಾಡಿದ್ರು. ಒಂದು, ಪೂರ್ಣ ಮನಸ್ಸಿನಿಂದ ಪ್ರಮಾಣ ಮಾಡಿದ್ರು. ಪೂರ್ಣ ಮನಸ್ಸಿನಿಂದ ನಾವು ಡಿಸಿಷನ್ ತೆಗೆದುಕೊಳ್ಳೋಣ. ಯಾರ ಒತ್ತಾಯಕ್ಕೆ ನಾವು ಡಿಸಿಷನ್ ತಗೊಳ್ಳೋದು ಬೇಡ. ಕೆಲವರು ಹೇಳ್ತಾರೆ ದೀಕ್ಷಾಸನ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ಕೆಲವಾಗ ಅವರಿಗೆ ದೀಕ್ಷಾಸನದ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲ. ಯಾಕೆ ಮಾಡಿಸ್ಕೊಂಡ್ರಿ ಅಂದರೆ, ಪಾಸ್ಟರ್ ಹೇಳಿದ್ರು ನಾನು ಮಾಡಿಸ್ಕೊಂಡೆ, ಇಲ್ಲ ನಮ್ಮ ಅಮ್ಮ ಹೇಳಿದ್ರು ನೀನು ದೀಕ್ಷಾಸನ ಮಾಡಿಸ್ಕೊ ಅಂತ ನಾನು ಮಾಡಿಸ್ಕೊಂಡ್ಬಿಟ್ಟೆ. ಅಲ್ಲ, ಡಿಸಿಷನ್ ತಗೊಳ್ಬೇಕಾದದ್ದು ನಾನೇನಾದರೂ ಮಾಡಬೇಕು ಅಂದರೆ ನಾನು ಡಿಸಿಷನ್ ತಗೊಳ್ಬೇಕು. ಇಲ್ಲಿ ಪೂರ್ಣ ಮನಸ್ಸಿನಿಂದ ಅವರು ಪ್ರಮಾಣ ಮಾಡಿದ್ರು, 1ನೇದಾಗಿ. 2ನೇದು, ತುಂಬ ಲವಲವಿಕೆಯಿಂದ ಯೆಹೋವನನ್ನು ಬಯಸಿದರು. ತುಂಬ ಲವಲವಿಕೆಯಿಂದ, ಆಸಕ್ತಿಯಿಂದ, ಉತ್ಸಾಹದಿಂದ ಬಯಸಿದಾಗ ದೇವರು ಅವರಿಗಾಗಿ ಪ್ರಸನ್ನನಾದನು. ದೇವರು ಅವರೆಲ್ಲ ಕಡೆಗಳಲ್ಲಿ ಅವರಿಗೆ ಸಮಾಧಾನವನ್ನು ಕೊಟ್ಟನು. ಈ ದಿವಸಗಳಲ್ಲಿ ಪೂರ್ಣ ಮನಸ್ಸಿನಿಂದ ತೀರ್ಮಾನ ತೆಗೆದುಕೊಳ್ಳೋಣ, ಲವಲವಿಕೆಯಿಂದ ಆತನನ್ನು ಹುಡುಕೋಣ. ಆತನು ನಮಗೆ ಪ್ರಸನ್ನನಾಗ್ತಾನೆ, ಸಮಾಧಾನವನ್ನು ಕೊಡ್ತಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ದಿನವನ್ನು ಕಾಣುವಂತೆ ನೀನು ನಮಗೆ ಕೃಪೆ ಮಾಡಿದ್ದೆ, ಅದಕ್ಕಾಗಿ ಸ್ತೋತ್ರ. ದೇವರೇ, ಪೂರ್ಣ ಮನಸ್ಸಿನಿಂದ ತೀರ್ಮಾನ ತೆಗೆದುಕೊಂಡು ಲವಲವಿಕೆಯಿಂದ ನಿನ್ನನ್ನು ಹುಡುಕುತ್ತಾ ನಿನಗಾಗಿ ಜೀವಿಸುವಂತಹ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.